ಗೌರ್ಮೆಂಟ್ ಇಂದ ಇನ್ನೂ ಗಂಟೆ ₹1 ಅನುಕೂಲ ಇಲ್ಲ. ನಾಷ್ಟ ಮಾಡಿರಲ್ಲ, ಊಟ ಇರಲ್ಲ, ಲಾಸ್ಟಲ್ಲಿ ಅವನಾದ್ರು ಪೆಟ್ರೋಲ್ಗೂ ಕಾಸಿರಲ್ಲ, ಕೆಲವು ಟೈಮಲ್ಲಿ ತಳ್ಕೊಂಡೋಗ್ತಾರೆ ಮನೆಗೆ. ಕೈ ಕಾಲು ತೊಳೆಯಕ್ಕೆ ನೀರು ಇಲ್ಲ ಸರ್ ಇಲ್ಲಿ. ಕೆಲಸ ಇಲ್ವಲ್ಲ, ಎಲ್ಲ ಆನ್ಲೈನು ಅನ್ಕೊಂಡು ಎಲ್ಲ ಆನ್ಲೈನ್ಗೆ ಹೋಗ್ತಾರೆ. ವಾರದಲ್ಲಿ 2 ದಿನ ಕೆಲಸ ಮಾಡ್ಬೋದು ಅಷ್ಟೇ. ಅಣ್ಣ ನಂಗೆ ಅವ್ರ ತಂದೆ ತಾಯಿ ಇಬ್ರು ಇಲ್ಲ, ಒಂದು ಉತ್ನಳ್ಳಿ ಅಣ್ಣ ಸ್ವಂತವರು. ಹಾಯ್ ಹೆಲೋ ಎವ್ರಿವನ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಬೈರಕ್ಸ್ ಬ್ಲಾಗ್ಸ್. ಇವತ್ತಂತೂ ಒಂದು ಚಾಲೆಂಜ್ ಮಾಡೋಣ ಅಂತೀನಿ. ಏನ್ ಚಾಲೆಂಜ್? ಒನ್ ಡೇ ಆಸ್ ಎ ಕೂಲಿ ಅಂದ್ರೆ ಯಾರು? ನಮ್ಮ ಮೂಟೆ ಹೊರೋರು ಮತ್ತೆ ಹೆಲ್ಪರ್ಸ್. ಈ ತರ ಮಾಡೋಣ ಅಂತ ಒಂದು ಚಾಲೆಂಜ್. ಎಸ್, ಆರ್ ಯು ರೆಡಿ? ಬನ್ನಿ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ದಿನಕ್ಕೆ ₹1000 ದುಡಿಯೋರು ಜೀವನದಲ್ಲಿ ಖುಷಿ ಇಲ್ಲ ಅಂತಾರೆ. ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡೋರಂತೂ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಅಂತಾರೆ. ಇದೇ ತರ ನಮ್ಮ ₹ಕೋಟ್ಯಾಂತರ ಆಸ್ತಿ ಮಡಗಿರೋರು ಜೀವನದಲ್ಲಿ ಖುಷಿನೇ ಇಲ್ಲ, ನೆಮ್ಮದಿನೇ ಇಲ್ಲ ಅಂತಾರೆ. ಈ ತರ ಇರೋದ್ರಲ್ಲಿ 10 ಅವರು 11 ಅವರು ಕೆಲಸ ಮಾಡ್ಕೊಂಡು ಬೆಳಗ್ಗೆ ಸಂಜೆ ಗಂಟ ಬಿಸಿಲಲ್ಲಿ ದುಡ್ಕೊಂಡಿರೋರು ಅವ್ರ ಜೀವನ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇವತ್ತು ಅವ್ರ ಮುಂದೆ ಹೋಗಿ ನಾವು ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಣ. ಅವ್ರ ಜೀವನದಲ್ಲಿ ಕಷ್ಟ ಏನೇನಿದೆ, ಏನ್ ಅನುಭವಿಸ್ತಿದ್ದಾರೆ, ಏನ್ ಆಗ್ತಿದೆ ಅಂತ ನೋಡೋಣ ಬನ್ನಿ. ಏನಣ್ಣ ಸಮಾಚಾರ? ಏನು ಸೌಲಭ್ಯ ಇಲ್ಲ. ಮುಂದೆ ಹೋಗ್ತಾ ಗೇದಿ ಸಂದಿಗ್ಲಾಯ ಬೆಳೆಯಕಂತ ತಿರ್ಗಾ ನಾವು ಕೆಲಸ ಬರ್ಲೇಬೇಕು ಒಂದೈತೆ. ಆಮೇಲೆ ಮಕ್ಕಳು ಎಜುಕೇಶನ್ ಏನು ಇಲ್ಲ, ನಾವು ಗೇದು ನಾವೇ ಕಟ್ಬೇಕು. ಒಂದೈತೆ ಗೌರ್ಮೆಂಟ್ ಏನು ಸೌಲಭ್ಯ ಇಲ್ಲ. ಎಲ್ಲ ಪ್ರತಿಯೊಂದು ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳು ಸರ್. ಈಗ ಏವತ್ತೆ ಪ್ರತಿ ಮಕ್ಕಳು ಎಲ್ಲ ವಯಸ್ಸು ಬಂದಿರೋ ಮಕ್ಕಳು ಇಲ್ಲದಲ್ಲ, ಆದ್ರೆ ಮೊಮ್ಮಕ್ಕಳಿಗೆಲ್ಲ ಅವ್ರೆ ಅವೆಲ್ಲ ಪ್ರತಿಯೊಬ್ಬರಿಗೂ ನಮ್ಮ ಮಗಳು ಗಂಡ ತೀರೋಗ್ಬಿಟ್ರು. ಎಲ್ಲ ಪ್ರತಿಯೊಂದು ₹1,000 ಸರ್ ಮಿನಿಮಮ್. ಅಂದ್ರೆ ಸಂಘ ಗಂಟ ಈಗ 6ರಿಂದ 6 12 ಅವರ್ ಡ್ಯೂಟಿ ಮಾಡ್ಬೇಕು. ಆದ್ರೆ ಆಯ್ತು ಇಲ್ಲ ಇಲ್ಲ, ನಾವೇ ₹100 ತರ್ಬೇಕು, ಮನೆಯಿಂದ ತರ್ಬೇಕು, ನಾವೇ ತರ್ಬೇಕು ವಾಪಸ್ಸು. ಹೇಳಿ ಇಲ್ಲ ಅವ್ರೆ ಇವ್ರೆ ಸಾಕ್ಷಿಗೆ ₹100 ನಾವೇ ತರ್ಬೇಕು ಕೆಲಸ ಇಲ್ಲ ಅಂದ್ರೆ. ಈ ತರ ಆದ್ರೆ ಹೆಂಗೆ ಪರಿಸ್ಥಿತಿ? ಈ ತರ ಏನ್ ಮಾಡಲ್ಲ ಗೋವಿಂದ, ಏನು ಮಾಡಕ್ಕಾಗಲ್ಲ, ಜೀವನ ಮಾಡಕ್ಕಾಗಲ್ಲ. ಈಗ ಮಕ್ಕಳು ನಾವು ಒಬ್ರಿಗೆ 5 ಜನ ಸಾಕ್ಬೇಕು. ನಾವು ಒಬ್ರಿಗೆ 5 ಜನ ಸಾಕ್ಬೇಕು. ಲೆಕ್ಕ ನೀವೇ ಮಕ್ಕಳಿ ಪ್ರತಿ ಒಬ್ಬರದಲ್ಲ, ಪ್ರತಿ ಬಜಾರ್ ಅವ್ರದೇನೆ ಪರಿಸ್ಥಿತಿ. ಇದೇ ಸರ್, ಇದೇನೆ ಆಯ್ತಲ್ಲ, ನಾವು ಇರೋದೇ ಆಯ್ತಾವೆ. ಮುಚ್ಚಮರ ಏನಿಲ್ಲ, ಅನುಕೂಲ ಇಲ್ಲ ಅಲ್ಲಿ. ಅಸೋಸಿಯೇಷನ್ ಅನುಕೂಲ ಮಾಡ್ತಾರ. ಲೇಬರ್ ಕಾರ್ಡ್ ಮಾಡಿದಾರಲ್ವಾ ಅಸೋಸಿಯೇಷನ್ ಅಂತ, ನಮ್ ಸಂಘ ಇದೆ, ಅಲ್ಲಿಂದ ಅನುಕೂಲ ಇದೆ ನಮ್ಗೆ. ಡೆಡ್ ಆಗ್ಬಿಟ್ರೆ ₹1 ಲಕ್ಷ ಇದೆ, ಇನ್ಸೂರೆನ್ಸ್ ಇದೆ. ಮತ್ತೆ ನಮ್ಗೆ ಬೇಡ ಕೆಲಸ, ಕೈ ಕಾಲು ನೋವು ಆಗ್ತಾ ಇಲ್ಲ, ನಮ್ಗೆ ಮೂಟೆ ಹೊರಕ್ ಆಗ್ತಾ ಇಲ್ಲ ಅಂದ್ರೆ ₹50,000 ₹70,000 ಕೊಡ್ತಾರೆ. ₹70,000 ಇವಾಗ ನಮ್ಗೆ ಗೊತ್ತಿಲ್ಲ. ₹70,000. ಮತ್ತೆ ನಮ್ಮ ಅಸೋಸಿಯೇಷನ್ ಇಂದ ನಾವು ಚಂದ ಕ್ಲಿಯರ್ ಇದ್ರೆ ಸ್ಕಾಲರ್ಶಿಪ್ ಮಕ್ಕಳಿಗೆ ಬುಕ್ಗಳು ಕೊಡ್ತಾರೆ. ಗೌರ್ಮೆಂಟ್ ಇಂದ ಇನ್ನೂ ಗಂಟೆ ₹1 ಅನುಕೂಲ ಇಲ್ಲ. ನಮ್ಮ ಲೇಬರ್ ಇಂದ ಅನುಕೂಲ ಇದೆ ಸರ್ ಇಲ್ಲಿ ಅಷ್ಟೇ. ಸೌಕರ್ಯಗಳು ಸಹಾಯ ಮಾಡ್ತಾರೆ ಕಷ್ಟ ಸುಖಕ್ಕೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ? ಕಷ್ಟ ಆಯ್ತು ಮುಂದ್ಗಡೆ ಏನ್ ಮಾಡಕ್ಕೆ? ಮುಂದ್ಗಡೆ ಏನಿಲ್ಲ, ಗೌರ್ಮೆಂಟ್ ಇಂದ ಒಂದ್ ಮನೆ ಬೇಕು ಇರಕ್ಕೆ. 20-25 ವರ್ಷ ಆಯ್ತು, ಒಂದ್ ಗೌರ್ಮೆಂಟ್ ಇಂದ ಒಂದ್ ಮನೆ ಸ್ಯಾಂಕ್ಷನ್ ಆಗಿಲ್ಲ ಅಷ್ಟೇ. ನಮ್ಮ ಅಸೋಸಿಯೇಷನ್ ಇಂದ ಅನುಕೂಲ ಇದೆ ಸರ್, ಸೌಕರ್ಯಗಳಿಂದ ಅನುಕೂಲ ಇದೆ ಅಷ್ಟೇ. ಗೌರ್ಮೆಂಟ್ ಇಂದ ಯಾವ ಮಿನಿಸ್ಟ್ರು ಬಂದ್ರು, ಯಾವ MLA ಬಂದ್ರು ಏನು ಅನುಕೂಲ ಇಲ್ಲ. ಕೈ ಕಾಲು ತೊಳೆಯಕ್ಕೆ ನೀರು ಇಲ್ಲ ಸರ್ ಇಲ್ಲಿ. ಕೈ ಕಾಲು ತೊಳೆಯಕ್ಕೆ ನೀರು ನಲ್ಲಿನೂ ಇಲ್ಲ ಇಲ್ಲಿ ಇರೋದ್ ಮಾತು ಹೇಳ್ಬೇಕಂದ್ರೆ. ಗೌರ್ಮೆಂಟ್ ಇಂದ ಏನಿದ್ರು ನಮ್ಮ ಅಸೋಸಿಯೇಷನ್ ಇಂದ ಕೇಳ್ಬೇಕಷ್ಟೇ. ಅಣ್ಣ ಏನ್ ಕೆಲಸ ಮಾಡೋದಣ್ಣ ನೀವು? ಸರ್ ನಾವು ಕೂಲಿ ಮಾಡೋದು. ಇಲ್ಲಿಂದ ಕೂಲಿ ತಗೊಂಡೋಗಿ ಅಂಗಡಿಗಳು ಹಾಕ್ತೀವಿ. ಮೂಟೆಗೆ ನಮ್ಗೆ ₹10 ಕೊಡ್ತಾರೆ. ಹೌದಾ? ಮೂಟೆಗೆ ₹10 ಹೌದು. ಅದರಿಂದ ಅಷ್ಟೇ ನಮ್ದು ಜೀವನ ಅದೇ ನಡ್ಕೊಂಡು ಹೋಗ್ತದೆ. ದಿನ ₹200-300 ಸಂಪಾದನೆ ಮಾಡ್ತೀವಿ. ₹200-300 ನಿಮ್ಗೆ ವರ್ಕೌಟ್ ಆಯ್ತದ? ಆಗುತ್ತೆ ಅಷ್ಟೇ. ಜೀವನ ನಡೆಸ್ಬೋದ ₹200-300? ಬಹಳ ಕಷ್ಟ ಇದೆ ಸರ್, ಅಷ್ಟಕ್ಕೇನು ನಡೆಯಲ್ಲ. ಅದ್ರ ಮುಂದೆ ಈಗ ನಾವ್ ಏನಂತ ಮಾಡವ ಅಂತ ನಮ್ಗೆ ಗೊತ್ತಾಗುತ್ತೆ. ಏನ್ ಮಾಡ್ತೀರಾ ಅದಕ್ಕೆ? ಇವಾಗ ₹200-300 ಜೀವನ ಹೆಂಗ್ ಮಾಡಕ್ಕಾಯ್ತದ? ಇದನ್ನ ಏನ್ ಮಾಡ್ತೀರಾ ಅಂದ್ರೆ ಮನೆಗೆ ತಗೊಂಡೋಗ್ತೀವಿ, ಅದ್ರಲ್ಲಿ ಏನಾಗುತ್ತೆ ಅದ್ ಮಾಡ್ತೀವಿ. ಸ್ವಂತ ಮನೆ ಇದೆಯಾ ನಿಮ್ದು? ಬಾಡಿಗೆ ಮನೆ ಸರ್. ಬಾಡಿಗೆ ಮನೆ ಇಟ್ಕೊಂಡು ₹200-300 ದುಡ್ಕೊಂಡು ಹೆಂಗ್ ಜೀವನ ಮಾಡ್ತೀರಾ ನೀವು? ಹೋಯ್ತಾ ಕಮ್ಮಿ ಆಯ್ತೈತಲ್ವಾ ಇದು? ಹೌದು, ಬಹಳ ಕಡಿಮೆ ಆಗ್ತಾ ಇದೆ. ಅವ್ರವ್ರ ಪಾರ್ಟಿಗಳ ಬಂದು ಹಾಕೊಂಡು ಹೊಡಿತಾ ಇದ್ರೆ ಅದ್ರಲ್ಲಿ ನಮ್ಗೆ ಬಹಳ ಏಟ್ ಬೀಳ್ತಾ ಇದೆ. ಹೌದಾ? ಕೂಲಿಯವ್ರ ಕೂಲಿನೇ ಇಡ್ತಾ ಇಲ್ಲ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ನೀವು? ಅದು ಪಾರ್ಟಿಗಳನ್ನ ಅವ್ರು ಹಾಕೋದನ್ನ ನಿಲ್ಲಿಸ್ಬೇಕು, ನಮ್ಗೆ ಕೂಲಿ ಸ್ವಲ್ಪ ಜಾಸ್ತಿ ಮಾಡಿ ಕೊಡ್ಬೇಕು. ಕೂಲಿ ಜಾಸ್ತಿ ಮಾಡ್ಬೇಕು. ಸರ್ಕಾರದವರಿಂದ ಏನಿಲ್ಲ ನಿಮ್ಗೆ? ಸರ್ಕಾರದಿಂದ ಏನು ಬರಲ್ಲ ಸರ್. ಸರ್ಕಾರ ಮಾಡ್ದಿ ಇನ್ನೂ ಗಂಟ ಬರೀ ಇರಕ್ಕೆ ಒಂದು ಮನೆ ಕೊಡ್ತಾ ಇಲ್ಲ, ಬಾಡಿಗೆ ಮನೆಯಲ್ಲೇ ಸಾಯ್ತಾ ಇದೀವಿ ನಾವು. ನಮ್ಮ ಯೂನಿಯನ್ ಇಂದ ಹೇಳ್ತಾರೆ ಕೊಡ್ತೀವಿ ಅಂತ, ಇನ್ನೂ ಗಂಟ ಏನೂ ಕೊಟ್ಟಿಲ್ಲ ನಮ್ಗೆ. ಎಲ್ಲ ಆಯ್ತದ ಅಣ್ಣ, ಒಳ್ಳೇದಾಗ್ಲಿ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ನಾಸಿರ್ ಪಾಷಾ ಅಂತ. ನಾಸಿರ್ ಪಾಷಾ ಅಂತಾರ? ಧನ್ಯವಾದಗಳು ಅಣ್ಣ. ಇಲ್ಲಿ ಕೆಲಸ ಮಾಡ್ತಿರೋರೆಲ್ಲರೂ
ಯಾರ ಅಂಗಲ್ಲೂ ಇರಬಾರ್ದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಜೀವನ ಮಾಡಬೇಕು, ಜೀವನ ಕಟ್ಕೋಬೇಕು ಅಂತಾನೆ ಕೆಲಸ ಮಾಡ್ತಿರೋದು. ಯಾರೊಬ್ರು ಇನ್ನೊಬ್ರು ತಲೆ ಹೊಡೆದು ಇಲ್ಲ ಇನ್ನೊಂದು ಮಾಡಿ ದುಡಿತಾರದಲ್ಲ ಇವರಲ್ಲ. ಕಷ್ಟಪಟ್ಟು ಮೂಟೆ ಹೊತ್ತಿ ಸಂಪಾದನೆ ಮಾಡ್ತಾರ ದುಡ್ಡಿದು. ಈ ಥರದವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ನನಗೆ ಸಾಕಪ್ಪ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಾನು ಇದನ್ನ ಬಿಟ್ಬಿಟ್ಟು ಹೊಟ್ಟೋಗೋಣ ಅಂದ್ರೂ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಇವ್ರ ಜೀವನ ಯಾವತ್ತಿದ್ರು ನಿಮ್ಗಳ ಥರ ಇರಲ್ಲ. ಯಾಕಂದರೆ ನನಗೆ ಆಗ್ತಿಲ್ಲ, ಸಾಕಾಯ್ತು, ಈ ಕೆಲಸ ಬಿಟ್ಬಿಡೋಣ ಅಂದರೂ ಆಗೋದಿಲ್ಲ ಅವ್ರಿಗೆ. ಯಾಕಂದರೆ ಸಂದರ್ಭ, ಪರಿಸ್ಥಿತಿ, ಕಮಿಟ್ಮೆಂಟ್ಸು ಆ ಥರ ಮಾಡಿರ್ತವ್ರನ್ನ ಬೇಕು ಅಂದ್ರೂ ಮಾಡಲೇಬೇಕು, ಬೇಡ ಅಂದರೂ ಕೂಡ ಮಾಡಲೇಬೇಕು ಇವರು. ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ ಆಸೆ ಪಟ್ಟಿದ್ದೆಲ್ಲ ಸಿಗತ್ತಾದ್ರೆ ನಾವು ಎಲ್ಲರೂ ರಾಜರಾಗ್ಬೋದಾಗಿತ್ತು. ಅದು ಆಗಲ್ಲ. ಭಗವಂತ ಏನು ಕೊಟ್ಟಿರ್ತಾನೆ ನಾವು ಅದೇ ಆಗಬೇಕು, ನಾವು ಅದೇ ಮಾಡಬೇಕು. ವಾರದಲ್ಲಿ 2 ದಿನ ಕೆಲಸ ಮಾಡ್ಬೋದು ಅಷ್ಟೇ. ಅದು ಬಿಟ್ರೆ ಈ ಕೆಲಸ ಇಲ್ವಲ್ಲ, ಎಲ್ಲ ಆನ್ಲೈನು ಅನ್ಕೊಂಡೆಲ್ಲ ಆನ್ಲೈನ್ಗೆ ಹೋಗ್ತಾರೆ. ಇಲ್ಲೂ ಆನ್ಲೈನ್. ಮೊದಲು ಒಂದು 10-15 ವರ್ಷದ ಮುಂಚೆ 2014 ಮುಂಚೆ ಏನಿತ್ತು ಕೆಲಸ, ಒಬ್ರಿಗೆ ಕೆರಿಯಾಗ ಫುರ್ಸತ್ತಿರ್ಲಿಲ್ಲ, ಹಂಗಿತ್ತು ಕೆಲಸ ಒಳಿಲಿ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಬಂದ್ರೆ ಮಧ್ಯಾಹ್ನ ಗಂಟ ಕಾಯ್ಕೊಂಡು ಕೂತಿರ್ಬೇಕು. ಅದಾದ್ಮೇಲೆ 200-300 ಕೂಲಿ ಸಿಗುತ್ತೆ, ಮಾಡ್ಕೊಂಡು ಹೋಗ್ಬೇಕು. ಆ ಲೆಕ್ಕಾಚಾರ ಐತೆ ಇಲ್ಲಿ. ಕಷ್ಟ ಐತೆ ಎಲ್ಲಾರ್ಗು, ನನ್ಗೊಬ್ಬನ್ಗೆ ಅಂತ ಅಲ್ಲ, ಬಜಾರಲ್ಲಿ ಮೊದ್ಲು ತರ ಯಾವ್ದೇ ಕಾರಣಕ್ಕೂ ಇಲ್ಲ. ಎಲ್ಲ ಆನ್ಲೈನು ಅದು ಇದು ಅನ್ಕೊಂಡ್ ಮಾಡ್ಕೊಂಡು ಯಾರಿಗೂ ಏನು ಇಲ್ದಂಗ ಆಗ್ಬಿಟ್ಟಿದೆ ಇಲ್ಲಿ. ಒಂದ್ 10 ನಿಮಿಷ ನೋಡಿ, ಎಲ್ಲ ಆ ಮೂಲೆಯಲ್ಲಿ ಕೂತಿರ್ತಾರೆ. ಆ ಕೂತ್ಕೊಂಡು ಎಲ್ಲ ಪಚ್ಚಿ ಗಿಚ್ಚಿ ಆಡ್ಕೊಂಡು ಅದೇ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಏನು ದುಡ್ಡು ಕಾಸೇನು ಇಲ್ಲ. ಈಗ ಏನು ಮಾಡೋಕ್ಕಾಗಲ್ಲ, ಟೈಮ್ ಪಾಸು. ಬೆಳಿಗ್ಗೆ ಬಂದ್ರೆ ನಾಷ್ಟಾನು ಮಾಡಿರಲ್ಲ ಕೆಲವು ಜನಗಳಿಲ್ಲಿ, ನಾಷ್ಟ ಮಾಡಿರಲ್ಲ, ಊಟ ಇರಲ್ಲ. ಲಾಸ್ಟಲ್ಲಿ ಅವನಾದ್ರು ಪೆಟ್ರೋಲ್ಗೂ ಕಾಸಿರಲ್ಲ, ಕೆಲವು ಟೈಮಲ್ಲಿ ತಳ್ಕೊಂಡೋಗ್ತಾರೆ ಮನೆಗೆ. ನಾನು ಏನ್ ಅನ್ಕೊಂಡ್ ಬಂದೆ ಅಂದ್ರೆ, ನಾನು ಇವತ್ತು ಒಂದಿನ ಕೆಲಸ ಮಾಡ್ಬಿಟ್ಟು ನೋಡೋದ ಅನ್ಕೊಂಡ್ ಬಂದ್ರೆ ನಿಮ್ಗೆ ಕೆಲಸ ಇಲ್ಲ ಅಂದ್ರೆ ನಮ್ಗೆ ಕೆಲಸ ಇಲ್ಲ. 20-25 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ, ನಮ್ಗೆ ಕೆಲಸ ಇಲ್ಲ. ನಮ್ಗೆ ಕೆಲಸದಿಂದ ನಿಲ್ಸಂಗ್ ಆಗ್ಬಿಟ್ಟಿದೆ. ಇವಾಗ ಏನಿದ್ರು ಹೊರಗಡೆಯಿಂದ ಬಿಹಾರಿಗಳು ಅವರು ಇವರು ಕಮ್ಮಿ ಕೂಲಿಗೆ ಬರ್ತಾರೆ, ಅವ್ರಿಗೆ ತಗೊಂಡ್ ಕೆಲಸ ಮಾಡ್ದವ್ರು ಇಲ್ಲಿ. ಕೂಲಿ ಕೆಲಸನೇ ನಮ್ದು. ಕೂಲಿ ಕೆಲಸಕ್ಕೆ ಅಣ್ಣ ಏನ್ ಕೊಡ್ತಾರೆ ಅಣ್ಣ? ಯಾರು ಯಾವ ತರ ಗೈತೀವಿ ಆ ತರ, ಅದ್ರ ಮೇಲೆ ಡಿಪೆಂಡ್. ಯಾವ ತರ? ಈಗ ಡೈಲಿ ಒಂದ್ ಲೆಕ್ಕಾಚಾರ, ಒಂದು 5-6 ಜನ 30 ಟನ್ ಗಾಡಿ ಖಾಲಿ ಮಾಡ್ದು. ಒಬ್ಬೊಬ್ಬನಿಗೆ ಸಾಯಂಕಾಲ ಗಂಟ ಮಾಡಿದ್ರೆ 800-1000 ಕೂಲಿ ಸಿಗುತ್ತೆ. ಅದು 800-1000 ರೂಪಾಯಿನಲ್ಲಿ ನಾವು ಊಟ ಮಾಡಬೇಕು, ನಮ್ಮ ಖರ್ಚು ಎಲ್ಲ ಹೋಗಿ ಮನೆಗೆ ತಲುಪ ಗಂಟ ಒಂದು 500 ರೂಪಾಯಿ ಉಳಿದಿದೆ. ಹೌದು. ಈಗ ಎಷ್ಟು ಮೂಟೆ ಬರ್ತೀರಾ ಹಂಗಾರೆ 800 ರೂಪಾಯಿ ಕೂಲಿಲಿ? 800 ರೂಪಾಯಿ ಕೂಲಿಗೆ ಅಂತ ಹೇಳಿದ್ರೆ ಅಣ್ಣ, ಒಂದು 35 ಟನ್ಗೆ 1,500 ಕಟ್ಟ ಬರುತ್ತೆ. 30 kgದು 1,500 ಅಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಅದ್ರಲ್ಲಿ 8 ಜನ ಇರ್ತಾರೆ, ಒಬ್ಬ ಜೋಡ್ಸಕ್ಕೆ, ಇಬ್ರು ಎತ್ಕೊಳಕ್ಕೆ, ಮಿಕ್ಕಿದೆಲ್ಲ ಹೊರವ್ರು. ಹೆಚ್ಚು ಕಮ್ಮಿ ಒಂದು 200, ಒಬ್ಬೊಬ್ರು 200-250. ಎಲ್ಲಾದ್ರು ಯಾರಾದ್ರೂ ಗಿಂಡಿ ಹೊಡಿಯಾಕೊಂಡು ಹೋಗ್ಬಿಟ್ರೆ ಇನ್ನ ಜಾಸ್ತಿ. ಸರಿ ಐತೆ ನಮ್ಮ ಪರಿಸ್ಥಿತಿ. ಮಾಡಿ ಎಲ್ಲ ಒಳ್ಳೇದಾಯ್ತದೆ, ದೇವರೆಲ್ಲ ಒಳ್ಳೇದ್ ಮಾಡ್ತಾರೆ. ಸರಿ ಅಣ್ಣ, ಥ್ಯಾಂಕ್ ಯು. ಓಕೆ. ನಿಮ್ ಕಷ್ಟ ಏನು? ನನ್ ಕಷ್ಟ ಹೇಳ ಅಣ್ಣ, ನಂಗೆ ತಂದೆ ತಾಯಿ ಇಬ್ಬರು ಇಲ್ಲ ಅಣ್ಣ. ನಮ್ಮ ಅಕ್ಕನ ಮದುವೆ ಮಾಡಿದ್ವಿ ಬೀರುಂಡಿಗೆ ಮದುವೆ ಮಾಡಿದ್ವಿ ಅಣ್ಣ. ನಮ್ಗೆ ಇಲ್ಲಿ ಅದ್ರಂಗೆ ಆಗ್ತದಿಲ್ಲ. ಒಂದು 500 ರೂಪಾಯಿನಾರು ಆಗ್ಬೋದು, ಒಂದು 300 ರೂಪಾಯಿನಾರು ಆದ್ರೂ ನಮ್ಗೆ ಎಷ್ಟೋ ಖುಷಿ ಆಗೋಯ್ತು ಇಲ್ಲಿ. ಅಷ್ಟಾಗ್ಬಿಟ್ರು ಅಂದ್ರೆ ಅಣ್ಣ, ಹುಡಿಕ ಹೋಗ್ಬೇಕು ನಾನು ಒಳಗೆ, ಆರಾಮ್ಸಿ ಒಳಗೆ ಹೋಗ್ಬೇಕು. ಹುಡಿಕೋದು ಸಿಕ್ಕುತ್ತೆ, ಕೆಲಸ ಇಲ್ಲ ಅಂತಲ್ಲ. ನಾವು ಪೈಂಟ್ ಕೆಲ್ಸಕ್ಕೆ ಹೋಗ್ಬೇಕು ಅಂತಲ್ಲ ಅಣ್ಣ. ಪೈಂಟ್ ಕೆಲಸ ಆಷಾಢ ಅಲ್ವ, ಈಗ ಇದೊಂದು ವಾರ ಕಳಿಬೇಕಣ್ಣ. ಪೇಂಟ್ ಕೆಲಸ ಇಲ್ಲ ಇವಾಗ? ಇಲ್ಲ ಅಣ್ಣ, ಒಂದೊಂದು ವಾರ ಕಳಿಬೇಕಣ್ಣ. ಇದು ಮೂಟೆ ಗಿಟೆ ಬರೋದು? ಮೂಟೆ ಗಿಟ್ಟೆ ಅವರು ಸಿಗ್ತಾವಣ್ಣ. ಅವ್ರು ಗುತ್ಕ ತಗೊಬಿಡ್ತಾರ. ಗುತ್ಕ 4 ಶೀಟು 5 ಶೀಟು ಗುತ್ಕ ತಗೊಬಿಡ್ತಾರ, ಅವ್ರು ಹೊತ್ತಾಗ್ತಾರಣ್ಣ. ಈಗ ನಂಗೂ ಬೇಕಲ್ಲ ಮೂಟೆ ಬರೋ ಕೆಲಸ, ಏನ್ ಮಾಡೋದು? ಬೇಕು ನನಗೂ. ಇಲ್ಲ, ಅದಕ್ಕೆ ಬಂದಿರೋದು ನಾನು ಇವಾಗ. ಈಗ ನಾವು ಲೈಫಲ್ಲಿ ಒಂದು ಬ್ರೇಕ್ ತಗೋಬೇಕು, ಸಾಕಪ್ಪ ಈ ಕೆಲಸ ಅಂದ್ರೆ ತಗೋಬಹುದು. ಆದ್ರೆ ಈ ತರದವ್ರು ಯಾರು ಆ ಥರ ಮಾಡಕ್ ಆಗಲ್ಲ. ಯಾಕಂದ್ರೆ ಎಲ್ಲ ಕಮಿಟ್ಮೆಂಟ್ಸು, ಜವಾಬ್ದಾರಿಗಳು ಆ ಥರ ತಲೆ ತುಂಬೋಗಿರುತ್ತೆ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸಿದ್ದೀನಿ. ಇದರಲ್ಲಿ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಏನು ಇಷ್ಟ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗೆ, ಬೆಸ್ಟ್ ಕಂಟೆಂಟ್ಗೆ ಬೈರಕ್ಸ್ ಬ್ಲಾಗ್ಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಸಿ ಯು ಸೂನ್ ವಿತ್ ದ ನೆಕ್ಸ್ಟ್ ವಿಡಿಯೋ. ಸೈನಿಂಗ್ ಆಫ್, ಬೈ ಬೈ, ಟೇಕ್ ಕೇರ್.